ಟೈಗರ್ ರಿಸರ್ವ್ ಇದೆಯಂತೆ. ಮಾಡ ಗಂಜಡಿ ಕೆಲಸ ಹನುಮಂತು ಪಲಾವಲ್ಲಿ ಆನೆಸ್ಟ್ ರಿವ್ಯೂ ಕೊಡಿಸ್ತೀನಿ. ಬಿರಿಯಾನಿ ಐ ಹ್ಯಾವ್ ಹ್ಯಾಡ್. ಅದು ಬಿರಿಯಾನಿ ಅಲ್ಲ, ಬಿಲ್ಲು ನಾನೇ ಹಾಕ್ಬೇಕಂತೆ. ಯಾರು ನೆಗೆಟಿವ್ ಆಗಿ ಕೊಟ್ಟಿರಲ್ಲ ನಿಮ್ಗೆ. ಇಷ್ಟೇ ತಪ್ಪದ್ದು. ಹಾಯ್ ಹಲೋ ಗಾಯ್ಸ್, ಎಲ್ಲರಿಗೂ ಒಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ದರ್ಶ್ ಮಾತಾಡ್ತಾ ಇದ್ದೀನಿ. ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇವಾಗ ಯಾಕಪ್ಪ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಇವತ್ತು ಒಂದು ಟ್ರಾವೆಲಿಂಗ್ ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಟೈಮ್ ಬಂದು 4:30 ಆಗಿದೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಈ ಟೈಮಲ್ಲಿ ನಾನು ಹೇಳ್ತೀನಿ ಆನ್ ದ ವೇ. ಈಗ ಪೆಟ್ರೋಲ್ ಹಾಕ್ಸೋಣ ಅಂತ ನಿಂತ್ಕೊಂಡ ಗೈಸ್. ನೋಡ್ಬೋದು ಅಣ್ಣ ಒಳಗೆ ಆರಾಮಾಗಿ ಕುತ್ಕೊಂಡು ನೋಡ್ರಿ, ಕಾಸು ಇಟ್ಕೊಂಡು ಕಿರಣ ಏನೋ ಹೇಳ್ತಾ ನೋಡಿ ಗೈಸ್. ಲವ್ ಸ್ಟೋರಿ ಇಲ್ಲಿ ಜಗಳ ಅಲ್ಲಿಗೆ ಅಂತ ಆ ಜೊತೆಗೆ ಅಂತ ಸರಿ ಓಕೆ ಅಂತ ಗಾಡಿ ಆಗ್ತದೆ. ನಾನು ಸೀದಾ ಹೋಗ್ಬಿಟ್ಟು ಮಂತ್ರಿಸ್ಕೋರು 100% ನಾನು ಫಸ್ಟ್ ಟೈಮ್ ಮಂತ್ರಿಸ್ಕೋರು ನೋಡಿದ್ದು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಜಗಳ ಆಡ್ಬಿಟ್ಟವನೆ ಅವಳು ಅಲ್ಲಿ ಹೋಗ್ತಾನೆ. ಟಾಪಲ್ಲಿ ನಿಲ್ಲಿಸ್ಬಿಟ್ಟು ರೌಂಡ್ ಐತಲ್ಲ ಮೇಲೆ ನಿಲ್ಲಿಸ್ಬಿಟ್ಟು ಲವಣ ಕೊಡಿಸ್ತಾ. ಚಡ್ಡಿ ಏನಲ್ಲ, ಚಡ್ಡಿ ತೂತ್ ಬಿಡ್ಕೊಳ್ಳ ತಲೆ ಎಲ್ಲ ಎಣ್ಣೆ ಹಾಕೊಂಡು ಚಡ್ಡಿ ತೂತ್ ಮಾಡ್ಕೊಂಡು ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಡೀಸೆಂಟ್ ಆಗಿ ಬಂದವನೆ. ಹೆಂಗೆ ಅಂದ್ರೆ ಇವಾಗೆಲ್ಲ ನೋಡ್ತಾರೆ ಗೊತ್ತಾ, ರೋಡ್ ಸೈಡ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮಾಲ್ ತೋರ್ಸೋದು. ಆ ಟೈಮಲ್ಲಿ ನೀವು ಮಾಲೆಲ್ಲ ತೋರಿಸಿದೀನಿ, ಖುಷಿ ಪಡು. ನಿನ್ಗೆ ಆರ್ಟಿಒದವರು ಕೊಟ್ಟಿಲ್ಲ ನಿನ್ಗೆ. ಇಲ್ಲಿ ಓಡಿಸ್ತಾ ಇದ್ರೆ ನಮ್ಮ ಅಮ್ಮ ನನ್ಗೆ ಗೊತ್ತಾಗೋಯ್ತು, ನಾನು ಚೆನ್ನಾಗಿ ಓಡಿಸ್ತಾ ಇದೀನಿ ಅಂತ. ಆರ್ಟಿಒದವರು ನಿನಗೆ ಕೊಟ್ಟಿಲ್ಲ ಈ ಟೆಸ್ಟ್. ಮನೆ ಕರೆಕ್ಟ್ ಕರ್ಕೊ ಹೋಗ್ತಾರೆ ಹುಷಾರಾಗಿ ಅಂತ ಡೌಟ್ ಬಿತ್ತು. ಮಾಡ ಗಂಜಡಿ ಕೆಲಸ ಅಂಜಾಡಿ ಕೆಲಸ ಅಲ್ಲಪ್ಪ, ನಂಗೆ ಗೊತ್ತು ಇಷ್ಟು ಚಿಕ್ಕ ಚಿಕ್ಕ ರೋಡ್ ಇರ್ತವೆ ಅಂತ. ಏನು ಬೆಂಗಳೂರು ತಿರುಗಾಡಿತಾರೆ ಅನ್ಕಡಿದ್ದೆ. ಎದ್ದ ನೋಡಣ್ಣ, ಬೆಂಗಳೂರೆಲ್ಲ 60 ರೋಡ್ ಇರೋದು. ಮೈಲಾರಿ ರೋಲ್ ಓಡಕ್ಕೆ ಮೈಲಾರಿ ಓಪನ್ ಇದೆ. ಎಲ್ಲಿದ್ದೀವಿ ಅಂತ ನಾವು ಹೇಳಿದ್ರೆ ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಿ ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಅದು ಎಲ್ಲಿ ಅಂದರೆ ಮೈಲಾರಿ ಹತ್ರ ಬಂದಿದ್ದೀವಿ. ಮೈಲಾರಿ ದೋಸೆ ಒರಿಜಿನಲ್ ಮೈಲಾರಿ ಹೋಟೆಲ್ ಬಂದಿದ್ದೀವಿ. ಅಲ್ಲಿಂದ ಟಿಫನ್ ಮುಗಿಸಿ ಡೈರೆಕ್ಟ್ ನಮ್ಮ ಡೆಸ್ಟಿನಿ ರೀಚ್ ಆಗ್ತೀವಿ. ಅದೆಲ್ಲಿ ಅಂತ ನಾನು ಆಮೇಲೆ ಹೇಳ್ತೀನಿ, ಬನ್ನಿ. ಜರ್ಡೇಸ್ ಎಲ್ಲ ಇಲ್ಲೇ ಇದೆ. ಅದನ್ನ ಕಟ್ ಮಾಡ್ಕೊಳ್ಳೋ ಏನು. ಮೈಲಾರಿ ಹೋಟೆಲೇನೋ ದೋಸೆ ಬಂದಿದೆ. ಹೆಂಗೈತೆ ಬ್ರೋ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹೆಂಗ್ ಗೊತ್ತಿದ್ಯಾ ಬ್ರೋ? ಸ್ಪೈ ಎಬ್ಬಲಿ ನಾನು ನಾವು ಹೆಂಗ ಕ್ಲೀನ್ ಮಾಡ್ತಾ ಇದೀವಿ. ಫ್ರೇಮ್ ಬರ್ತದೆ ಅದು ಕರೆಕ್ಟಾಗಿ. ರೋಡ್ ತೆಗಿತಾ. ಈಗ ನಾವು ಎಲ್ಲಿದ್ದೀವಿ ಅಂದರೆ
ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಹತ್ರ. ಇದೇ ಸ್ಟಾರ್ಟಿಂಗ್ ಎಂಟ್ರಿ, ನೋಡ್ಕೊಂಬಿಡಿ. ಅಲ್ಲಿ ಹೇಳು ನಮ್ಮ ಕಾರ್ಗಳು ಬಿಡಲ್ಲ, ಅದಕ್ಕೆ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ಬೇಕು. ಈಗ ಇಲ್ಲಿಂದ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಬಸ್ಸಲ್ಲಿ ಹೋಗ್ಬೇಕಾಗಿದೆ. ಆಯ್ತು, ವಿಡಿಯೋ ಯಾವಾಗ ಎಡಿಟ್ ಮಾಡ್ತೀಯಪ್ಪ ಅಣ್ಣ? ಯಾವುದು ಅಷ್ಟೇ 2 ವರ್ಷ. ಬೇಗ ಮಾಡ್ತೀನಿ ಬೇಗ ಅಂದ್ರೆ ಯಾವಾಗ? ನೆಕ್ಸ್ಟ್ ವಾರ ಬಿಡ್ತೀನಿ ಇದನ್ನ. ನೆಕ್ಸ್ಟ್ ವಾರ ಚಾಲೆಂಜ್ ಕೊಡೋ, ಚಾಲೆಂಜ್ ನೆಕ್ಸ್ಟ್ ವಾರ ಬಿಡ್ತೀನಿ. ಅದೇ 2ನೇ ವಿಡಿಯೋ ಬಿಡಿ 2 ವಾರ. ಅಲ್ಲಿ ಪಾರ್ಕಿಂಗ್ ಪ್ಲೇಸು. ಇಲ್ಲಿ ಬಂದು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಬೇಕು. ವೆಹಿಕಲ್ಸ್ನ ಬಿಡೋಕ್ಕೆ ಹೋಗಲ್ಲ ಅವರು. ಬಿಕಾಸ್ ಏನಕ್ಕೆ ಅಂತ ಒಂಚೂರು ವಿಚಾರಿಸ್ಬಿಟ್ಟು ನೀಟಾಗೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೋಗ್ತಾರಂತೆ ಕ್ಯಾಮ್ರಾ ಏನಾದ್ರು ತಗೊಳಕ್ಕಂತು ಅಂದರೆ 5,000 ಫೈನ್ ಹಾಕ್ತಾರಂತೆ. ಸೊ ಬರ್ತಾ ನೀವೇನಾದ್ರು ಗೋಪುರ ಏನಾದ್ರು ತೊಗೊಬಂದಿದ್ರೆ ದಯವಿಟ್ಟು ಅದನ್ನು ನಿಮ್ಮ ಕಾರಲ್ಲೇ ಇಟ್ಬಿಟ್ಟು ಬಂದುಬಿಡಿ ಅಷ್ಟೇ. ಸೊ ನಾವು ನೋಡೋಣ, ಇಷ್ಟು ದೂರ ಬಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ವೇಸ್ಟ್ ಆಗುತ್ತೆ. ಫೋನಲ್ಲಿ ಮಾಡ್ತೀನಿ, ಫೋನಲ್ಲಿ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಏನಂತ ಹೇಳಿದ್ರೆ, ನೀವು ಯಾವುದೇ ಪ್ರೈವೇಟ್ ವೆಹಿಕಲ್ ತೊಗೊಬಂದರು ಇಲ್ಲೇ ನೀವು ಪಾರ್ಕ್ ಮಾಡಿ ಗೌರ್ಮೆಂಟ್ ಬಸ್ ಇರುತ್ತೆ, ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು. ಗೌರ್ಮೆಂಟ್ ಬಸ್ ಬಂದು 60 ರುಪೀಸೋ 70 ರುಪೀಸೋ ಚಾರ್ಜ್ ಮಾಡ್ತಾರಂತೆ. ಅದು ನಿಮಗೆ ಬಸ್ಸಲ್ಲಿ ಆಗಲ್ಲ ಅಂದರೆ ಜೀಪ್ ಬಂದು ಒಬ್ರಿಗೆ 160 ರುಪೀಸ್ ಏನೋ ಬಿಡುತ್ತೆ. 160. ನಾವು 5 ಮೆಂಬರ್ಸ್ ಬಂದಿರೋದಕ್ಕೆ 800 ರುಪೀಸ್ ಹೇಳಿದ್ರು. ಅಂದರೆ ಡಿವೈಡ್ ಮಾಡಿದ್ರೆ ಏನೋ 160 150 ಆ ರೇಂಜಿಗೆ ಬರುತ್ತೆ. ಇದು ಬಂದು ಎಂಟ್ರಿ, ಗೋಪಾಲ ಸ್ವಾಮಿ ಎಂಟ್ರಿ ಗೈಸ್. ಇಲ್ಲಿ ಎಂಟ್ರಿದರೆ ಹೊರಗೋಗಬೇಕು ಈಗ ಗೈಸ್. ಇದೇ ಟೆಕ್ನಾಲಜಿ ಎಂಟ್ರಿಲ್ಲ, ಗಾಳಿ ಕೇಳಿಸುತ್ತೆ ಇಲ್ವ ನನಗಂತೂ ಗೊತ್ತಿಲ್ಲ. ಮಡಕೆ ಬಸ್ಸು ಅಂತೀವಿ, ಗಂಧದ ಕಡ್ಡಿ ಪರಮೇಶ್ ಅನ್ರಿ ಲಲ್ಲಿ. ಎಂತಕ್ಕೆ ಬಿಡ್ತಾ ಇಲ್ಲ ಅಂದರೆ ಟೈಗರ್ ರಿಸರ್ವ್ ಇದೆಯಂತೆ. ಸೊ ಅಂದರೆ ನೀವು ಆನೆ, ಈ ಟೈಗರ್ಸು ಅದು ಇದು ಎಲ್ಲ ಓಡಾಡ್ತಾ ಇರುತ್ತೆ. ಸೊ ನಿಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಿ ಗೌರ್ಮೆಂಟ್ ಬಸ್ ಇರುತ್ತೆ, ಸೊ ಅದರಲ್ಲಿ ಹೋಗಬೇಕು. ಅದಕ್ಕೋಸ್ಕರ ಗಾಡಿ ಅಲೋವ್ ಇಲ್ಲ. ಸೊ ಪಾರ್ಕಿಂಗ್ ಬಂದು ಇಲ್ಲೇನು 20 ರೂಪಾಯೋ 50 ರೂಪಾಯೋ ಇದೆ, ಕೊಟ್ಬಿಟ್ಟು ಪಾರ್ಕ್ ಮಾಡಿ ಬನ್ನಿ ಅಷ್ಟೇ. ಹಾಂ, ಹಿಮವದ್ ಸ್ವಾಮಿ ಗೋಪಾಲ್ ಬೆಟ್ಟದಿಂದ ಮುಗಿಸಿ ಈಗ ಮೈಸೂರಿಗೆ ಬಂದಿದ್ದೀವಿ. ಮೈಸೂರಲ್ಲಿ ಎಲ್ಲಿ ಅಂದರೆ ಬೆಟ್ಟಕ್ಕೆ ಬಂದಿದ್ದೀವಿ. ಬೆಟ್ಟದಲ್ಲಿ ದರ್ಶನ ಮಾಡಿಕೊಂಡು ಅಮ್ಮಂಗೆ ಸ್ವಲ್ಪ ನಮ್ಮ ಚಾನಲ್ನ ಬೆಳೆಸಲಿ ಅಂತ ಕೇಳಿಕೊಂಡು ಬರೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ. ತುಂಬಾ ಈಗ ಎಲ್ಲಿ ಅಂದರೆ ನೆಕ್ಸ್ಟ್ ಪ್ಲ್ಯಾನ್ ಬಂದು ನೆಕ್ಸ್ಟು ಹುಡುಗರೆಲ್ಲ ಊಟಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ನೋಡೋಣ, ನೆಕ್ಸ್ಟ್ ಎಲ್ಲಿಗೆ ಅಂತ ವಿಸಿಟ್ ಹಾಕಿ ಡೈರೆಕ್ಟ್ ಬೆಂಗಳೂರಿಗೆ ಹೊರಡೋದೆ. ಬಂದಿದ್ದೀವಿ. ಸೊ ಊಟ ಎಲ್ಲಿ ಅಂದರೆ ಈಗ ನನ್ನ ಮಕ್ಕಳು ಹನುಮಂತು ಪಲಾವ್ಗೆ ಹೋಗ್ಬೇಕಂತೆ. ಈ ಮಳೆಯಲ್ಲೂ ಹನುಮಂತು ಪಲಾವ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಗಲ್ಲಿ ಸಿಗುತ್ತಾ ಇದೆ. ಅದು ಯಾವುದೇ ಹೋಟೆಲ್ ಒರಿಜಿನಲ್ ಹನುಮಂತು ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಸಿಗುತ್ತಾ ಇದ್ದೀವಿ. ಅಲ್ಲ ಗಾಯ್, ನಾನಿವತ್ತು ವೆಜ್ಜು ಆಯಿತಾ. ವೆಜ್ಜಲ್ಲಿ ಹಿಡ್ಕೊಂಡು ನನಗೇನಾದ್ರು ಕೊಡಿಸ್ಬೇಕು ತಾನೇ ನನ್ನ ಮಕ್ಕಳು. ನನಗೂ ಏನೂ ಕೊಡಿಸ್ತಾಯಿಲ್ಲ, ಏನಿಲ್ಲ, ಏನು 5 ನಿಮಿಷನೋ 10 ನಿಮಿಷ ಆಯಿತು. ನಾವು ಹುಡುಕಿ ಆ ರೋಡ್ ಈ ರೋಡ್ ಅಂತ ಬಂದು ಫೈನಲಿ ರೀಚ್ ಆಗಿದ್ದೀವಿ ಹನುಮಂತು ಪಲಾವ್ ಹತ್ರ. ಆದರೆ ನಾನ್ ವೆಜ್ಜು, ಇನ್ನೊಂದು ಮಕ್ಕಳು ನಾನ್ ವೆಜ್ಜು. ಬಿಲ್ಲು ನಾನೇ ಹಾಕ್ಬೇಕಂತೆ, ಇನ್ನೊಂದು ಮಕ್ಕಳು ತಿಂತಾರೆ. ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಬನ್ನಿ ಹೋಗೋಣ ಹೊರಗೆ. ಆದರೂ ವೆಯ್ಟಿಂಗ್ ಇದೆ, ವೆಯ್ಟಿಂಗ್. ಹಾಂ ನಾನು ಎಲ್ಲರೂ ಅಷ್ಟೇ ಬೇರೆ.
ನಾವು ತಿನ್ನಲ್ಲ ವೆಜ್ ಸೀಟ್ ಕೊಡ್ಸಿದ್ದೀನಿ ನಾವು ತಿನ್ನಲ್ಲ. ಅಂದರೆ ಇವಾಗ ನಾನು ಅವ್ರನ್ನ ಅಲ್ಲಿ ಹನುಮಂತು ಪಲಾವಲ್ಲಿ ಬಿಟ್ಟು ನಾನು ಇಲ್ಲಿ ವೆಜ್ ತಿನ್ನೋಕ್ಕೆ ಅಂತ ಓಡಾಡ್ತಾ ಇದ್ದೀನಿ. ಇಲ್ಲಿ ಯಾವ ವೆಜ್ ಅಂಗಡಿನೂ ಸಿಗ್ತಲ್ಲ, ಬರೀ ನಾನ್ ವೆಜ್ ಅಂಗಡಿನೇ ಸಿಗ್ತಾಯಿದೆ. ಬರೀ ಬಜ್ಜಿ ಅಂಗಡಿ ಅದು ಇದು ಅದೇ ಜಾಸ್ತಿ ಇದೆ. ನೋಡಬೇಕು ಯಾವ್ದಾದ್ರು ಸಿಕ್ಕಿದ್ರೆ ತಿಂತೀನಿ. ಆ್ಯಂಡ್ ಮೇನ್ ಏನಂದರೆ ಈಗ ಹನುಮಂತು ಪಲಾವಲ್ಲಿ ರಿವ್ಯೂ ಹೆಂಗೆ ಇರಿಟೇಷನ್ ಕಣ್ರಿ. ಹನುಮಂತು ಪಲಾವಲ್ಲಿ ಹೆಂಗಿತ್ತು ಊಟ ಎಲ್ಲ ಆನೆಸ್ಟ್ ರಿವ್ಯೂ ಕೊಡಿಸ್ತೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹನುಮಂತು ಪಲಾವಲ್ಲಿ ಹೆಂಗಿತ್ತು ಊಟ ಎಲ್ಲ ಆನೆಸ್ಟ್ ರಿವ್ಯೂ ಕೊಡಿಸ್ತೀನಿ. ಇದು ಆಕ್ಚುಲಿ ಚೆನ್ನಾಗಿ ಅದೊಂದಾಗುತ್ತೆ, ನೋಡೋಣ ಹೆಂಗಿರುತ್ತೆ ಏನು ಅಂತ. ನಾನಂತೂ ತಿಂದಿಲ್ಲ, ತಿಂದಿರೋರನ್ನ ಕೇಳಿ ರಿವ್ಯೂ ಕೊಡಿಸ್ತೀನಿ. ನೋಡೋಣ ಬನ್ನಿ, ಅವರು ಬರೋದಿನ್ನ ಅರ್ಧ ಗಂಟೆ ಆಗ್ಬೋದು, ಅಲ್ಲಿ ಗಂಟ ಸಿಗುವ. ಬಂದಿದ್ದಾರೆ, ಕೇಳೋಣ ಬನ್ನಿ. ರಿವ್ಯೂಸ್ ಆನೆಸ್ಟ್ ರಿವ್ಯೂಸ್ ಕೊಡ್ತಾರಂತೆ, ನೋಡೋಣ ಹೆಂಗಿತ್ತು ಹನುಮಂತು ಪಲಾವಲ್ಲಿ. ಪಲಾವು ಗಿಲಾವು ನೋಡ್ಕೊಂಡು ಕೇಳೋಣ ಬರ್ರಿ. ಫಸ್ಟು ನಮ್ಮ ಬ್ರೋ ಕೇಳೋಣ. ಹೆಂಗಿತ್ತು ಬ್ರೋ? ಒನ್ ಆಫ್ ದ ವರ್ಸ್ಟ್ ಬಿರಿಯಾನಿ ಐ ಹ್ಯಾವ್ ಹ್ಯಾಡ್. ನಮ್ಗೆ ಇಂಗ್ಲಿಷ್ ನಾನು ಹೇಳಕ್ ಇಷ್ಟಪಡ್ತೇನೆ. ಸೇಮ್. ನೀನು ಹೇಳು ಬ್ರೋ, ಹೆಂಗಿತ್ತು ರಿವ್ಯೂ ಕೊಡು. ಬಿರಿಯಾನಿ ಹೆಂಗಿತ್ತು, ಪೀಸ್ಗಳು ಹೆಂಗಿತ್ತು? ಅದು ಬಿರಿಯಾನಿ ಅಲ್ಲ, ಅವ್ರು ಕರೆಕ್ಟಾಗಿ ಇಟ್ಟಿದ್ದಾರೆ ಪಲಾವ್ ಅಂತ. ನಾವೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿರಿಯಾನಿ ಅಂತ ತಿನ್ನಕ್ಕೆ ಹೋಗ್ಬಿಟ್ಟಿದ್ವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಓಕೆ, ನಮ್ಮ ಮನೆ ಮಾಡಿದ ಪಲಾವ್ ಆಗಿತ್ತು, ಸ್ವಲ್ಪ ವರ್ಸ್ಟ್ ಆಗಿತ್ತು. ಒಂದೆರಡು ಚಿಕನ್ ಪೀಸ್ ಇತ್ತು. ಕಬಾಬ್ ಅಂತೂ ಏನೂ ಇಲ್ಲ. ಕಬಾಬು ಇಲ್ಲ ಈರುಳ್ಳಿ ಕಬಾಬ್ ಎಲ್ಲ ಏನೂ ಸಿಗಲ್ಲ ನಿಮ್ಗಲ್ಲಿ ಚೆನ್ನಾಗಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅಷ್ಟೇ ನಾವ್ ಹೇಳೋದು. ಮೊಸರು ಬಜ್ಜಿ ಏನೋ ಒರಿಜಿನಲ್ ಹನುಮಂತು ಪಲಾವ್ ಅಂತ ಹೋಗ್ಬಿಡಿ, ಹೊಡ್ಸ್ಕೊ ಹೋಗ್ತೀರಾ. ನೆಕ್ಸ್ಟ್ ನಮ್ಮ ಬಾಸ್ ಹತ್ರ ಹೇಳ್ರಿ ರಿವ್ಯೂ. ಗೊತ್ತಾಯ್ತು. ಅಲ್ಲ ಬಿರಿಯಾನಿ ತಿನ್ಬಿಟ್ಟು ನಿದ್ದೆ ಬರ್ತಾಯ್ತಾ ಬಾಯ್ಸ್? ಜಾಸ್ತಿ ಇಷ್ಟು ಕೊಟ್ಬಿಟ್ರಲ್ಲ ಅದಕ್ಕೇನೆ ನಿದ್ದೆ ಬರ್ತಾ ಇದೆ. ಅದು ಇಬ್ರು ತಿನ್ನೋದು ಒಬ್ಬನೇ ತಿನ್ಬಿಟ್ಟೆ, ಅದಕ್ಕೆ ನಿದ್ದೆ ಬರ್ತಾ ಇದೆ. ಹೇಳು ಬ್ರೋ, ಮಟನ್ ಬಿರಿಯಾನಿ ಹೆಂಗಿತ್ತು? ನೀವಿಬ್ರು ಮಟನ್ ಬಿರಿಯಾನಿ ಬ್ರೋ ನಾನು ಬರೀ ಮಟನ್ ತಿಂದೆ, ನೀನ್ ಬರೀ ಬಿರಿಯಾನಿ ತಿಂದೆ, ಹೆಂಗೆ ಅಂತ ನೀನ್ ಹೇಳ್ಬೇಕು ಬ್ರೋ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿರಿಯಾನಿ ತಿಂದರೆ ನಾನು ಏನೋ ತಿಂದಿಲ್ಲ, ವೆಜ್. ನೀನ್ ಕುಷ್ಕಾ ತಿಂದಲ್ಲ ಬ್ರೋ, ವಿತ್ ಕಬಾಬು. ಇಬ್ರು ಇದು ವಾಯ್ಸ್ ರೆಕಾರ್ಡ್ ಆಗ್ತದೆ. ಮತ್ತೆ ಟಿ ಜಿ ಅವ್ರು ಹೇಳಿ, ನೀವು ಬಿರಿಯಾನಿ ರೈಸ್ ತಿಂದ ಜೊತೆ ಕಬಾಬ್ ತಿಂದ್ರಿ, ಅದೇ ಹೇಗೆ ಅನ್ನಿಸ್ತು ನಿಮ್ಗೆ? ಆನೆಸ್ಟ್ ರಿವ್ಯೂ ಕೊಡ್ಬೇಕು ನೀವು. ಪ್ಯೂರ್ ವೆಜ್ ರೀ. ನಾವು ಬಿಲ್ ಇವಾಗ್ಲೂ ತೋರಿಸ್ತೀವಿ, 4 ಬಿರಿಯಾನಿ 1 ಬಿರಿಯಾನಿ ರೈಸ್ ಇದ್ದಿದ್ದು. ಎಷ್ಟೋಗಿ 2 ಬಿರಿಯಾನಿ, ನೀವೆಲ್ಲ ಖುಷಿ. ಹನುಮಂತು ಹೋಟ್ಲಲ್ಲಿ 2 ಬಿರಿಯಾನಿ ತಿನ್ನೋಷ್ಟು ಕೆಪಾಸಿಟಿ ನಮ್ಮ ಹೆಸರಿಗಿಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹನುಮಂತು ಹೋಟ್ಲಲ್ಲಿ 2 ಬಿರಿಯಾನಿ ತಿನ್ನೋಷ್ಟು ಕೆಪಾಸಿಟಿ ನಮ್ಮ ಹೆಸರಿಗಿಲ್ಲ. ಬಿಸಿ ಬಿಸಿ ಬಿರಿಯಾನಿ ಎಂತ ಬ್ಯಾಟ್ಸ್ಮನ್. ಅಷ್ಟೇ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದು ಒಂದು ಆನೆಸ್ಟ್ ರಿವ್ಯೂ ಆಗಿರುತ್ತೆ, ಆಗಿರುತ್ತಂತೆ. ಬನ್ನಿ, ಯಾರು ನೆಗೆಟಿವ್ ಆಗಿ ಕೊಟ್ಟಿರಲ್ಲ ನಿಮಗೆ, ನಾವೇ ನೆಗೆಟಿವ್ ಆಗಿ ಕೊಟ್ಟಿರ್ತೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಟಿ ಜಿ ಕೇಳಿಸ್ತದೆ, ಹೇಳಿ ಟಿ ಜಿ ಕೇಳಿಸ್ತದೆ. ಆಯ್ತು, ಆಮೇಲೆ ಓವರ್ ರೇಟೆಡ್ ಅನ್ನೋದು. ಇಟ್ಸ್ ಓವರ್ ರೇಟೆಡ್. ಎಷ್ಟು ಬ್ರೋ ಬಿಲ್ಲು? ಎಷ್ಟಾಯ್ತು ಬಿಲ್ಲು ಒಂದು ಬಿರಿಯಾನಿಗೆ? 90 ರೂಪಾಯಿ. ಒಂದು ಬಿರಿಯಾನಿ ಬಿರಿಯಾನಿ 300 ರೂಪಾಯಿ. ಒಂದು ಬಿರಿಯಾನಿ 300 ರೂಪಾಯಿ ಅಂತೆ. ಅದಕ್ಕೆ ಅವ್ರು ತಿಂದಿದ್ದು ಮಟನ್ ಬಿರಿಯಾನಿಗೆ 300, ನಾನು ತಿಂದಿದ್ದು ಚಿಕನ್ ಬಿರಿಯಾನಿಗೆ 300, ಇವನು ತಿಂದಿರೋ ಬಿರಿಯಾನಿ ರೈಸ್ಗೆ 140 ರೂಪಾಯಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಕಬಾಬು ಆ ಕಬಾಬ್ಗೆ 190 ರುಪೀಸ್ 1 ಪ್ಲೇಟ್. 8 ಪೀಸ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ, 8 ಪೀಸ್ ಸಿಗೋದು ಇಷ್ಟೇ ತಪ್ಪದ್ದು. ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕೆ ಹೋಗಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.